ಒಂದೇ ಪ್ರಕರಣದಲ್ಲಿ 4 ಎಂಎಲ್ಸಿಗಳು. ವಿಮಾ ಕಂಪನಿಗೆ ವಂಚನೆ ಯತ್ನ. ವೈದ್ಯರ ವಿರುದ್ಧ ತನಿಖೆಗೆ ತಡೆ ನಿರಾಕರಿಸಿದ ಹೈಕೋರ್ಟ್. ಆರೋಗ್ಯ ವ್ಯವಸ್ಥೆ ಮತ್ತು ನ್ಯಾಯ ವ್ಯವಸ್ಥೆಯ ನಡುವಿನ ಸಂಬಂಧವು ಸಮಾಜದಲ್ಲಿ ವಿಶ್ವಾಸವನ್ನ ನಿರ್ಮಿಸುವ ಪ್ರಮುಖ ಅಂಶವಾಗಿದೆ. ಆದರೆ ಕೆಲ ಸಂದರ್ಭಗಳಲ್ಲಿ ವೈದ್ಯಕೀಯ ದಾಖಲೆಗಳ ದುರುಪಯೋಗ ಅಥವಾ ಕೃತಕ ದಾಖಲೆಗಳ ಮೂಲಕ ವಂಚನೆ ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿಬರುತ್ತಿವೆ. ಇತ್ತೀಚೆಗೆ ಒಂದೇ ಪ್ರಕರಣದಲ್ಲಿ 4 ಎಂಎಲ್ಸಿ ಅಂದ್ರೆ ಮೆಡಿಕೋ ಲೀಗಲ್ ಕೇಸ್ ದಾಖಲಿಸಿ ವಿಮಾ ಕಂಪನಿಗೆ ವಂಚನೆ ಮಾಡಲು ಯತ್ನಿಸಿದ ಆರೋಪದ ಹಿನ್ನೆಲೆ ನ್ಯಾಯಾಲಯದ ಗಮನ ಸೆಳೆದ ಪ್ರಕರಣ. ಇದೇ ಹಿನ್ನೆಲೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ವೈದ್ಯರ ವಿರುದ್ಧ ತನಿಖೆ ನಡೆಸೋದನ್ನ ತಡೆಯಬೇಕು ಅನ್ನೋ ಮನವಿಯನ್ನ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿತ್ತು. ಆದರೆ ಕರ್ನಾಟಕ ಹೈಕೋರ್ಟ್ ಈ ಮನವಿಯನ್ನ ತಳ್ಳಿಹಾಕಿ ತನಿಖೆ ಮುಂದುವರಿಸುವಂತೆ ಅವಕಾಶ ಕೊಟ್ಟಿದೆ. ನ್ಯಾಯಾಲಯದ ಈ ನಿರ್ಧಾರ ವೈದ್ಯಕೀಯ ಕ್ಷೇತ್ರದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಗೆ ಸಂಬಂಧಿಸಿದ ಮಹತ್ವದ ಸಂದೇಶ ನೀಡಿದಂತೆ ಕಂಡುಬರುತ್ತಿದೆ. ಪ್ರಕರಣದ ವಿವರಗಳ ಪ್ರಕಾರ ರಸ್ತೆ ಅಪಘಾತಕ್ಕೆ ಸಂಬಂಧಿಸಿದ ಒಂದೇ ಪ್ರಕರಣದಲ್ಲಿ 4 ಬಾರಿ ಎಂಎಲ್ಸಿ ದಾಖಲೆಗಳು ಸಿದ್ಧಪಡಿಸಲಾಗಿದ್ದವು ಎಂಬ ಆರೋಪ ಹೊರಬಂದಿದೆ. ಸಾಮಾನ್ಯವಾಗಿ ಒಂದು ಅಪಘಾತ ಅಥವಾ ಗಾಯದ ಪ್ರಕರಣದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ವೈದ್ಯರು ಪೊಲೀಸರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಎಂಎಲ್ಸಿ ದಾಖಲಿಸುತ್ತಾರೆ. ಆದರೆ ಈ ಪ್ರಕರಣದಲ್ಲಿ ಒಂದೇ ಘಟನೆಗೆ ಸಂಬಂಧಿಸಿದ ಹಲವು ಎಂಎಲ್ಸಿ ದಾಖಲೆಗಳನ್ನು ಸೃಷ್ಟಿಸಿ ವಿಮಾ ಪರಿಹಾರ ಪಡೆಯಲು ಪ್ರಯತ್ನಿಸಲಾಗಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ದಾಖಲೆಗಳನ್ನು ಆಧರಿಸಿ ವಿಮಾ ಕಂಪನಿಯಿಂದ ಹೆಚ್ಚಿನ ಪರಿಹಾರ ಪಡೆಯಲು ಪ್ರಯತ್ನ ನಡೆದಿದೆ ಎನ್ನೋ ಆರೋಪ ತನಿಖೆಯಲ್ಲಿ ಹೊರಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿತ ವೈದ್ಯರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭಿಸಲಾಯಿತು. ತನಿಖೆ ತಡೆಯಲು ಮನವಿ. ಆರೋಪ ಎದುರಿಸುತ್ತಿರುವ ವೈದ್ಯರು ತಮ್ಮ ವಿರುದ್ಧ ನಡೆಯುತ್ತಿರುವ ತನಿಖೆಯನ್ನ ತಡೆಯಬೇಕು ಅಂತ ನ್ಯಾಯಾಲಯವನ್ನ ಸಂಪರ್ಕಿಸಿದರು. ತನಿಖೆಯನ್ನ ಮುಂದುವರಿಸಿದ್ರೆ ತಮ್ಮ ವೃತ್ತಿಪರ ಮಾನಕ್ಕೆ ಧಕ್ಕೆ ಉಂಟಾಗುತ್ತೆ ಅನ್ನೋ ವಾದವನ್ನ ಮಂಡಿಸಿದ್ದಾರೆ. ಆದರೆ ಈ ಮನವಿಯನ್ನ ಪರಿಶೀಲಿಸಿದ ಕರ್ನಾಟಕ ಹೈಕೋರ್ಟ್ ತನಿಖೆಯನ್ನ ತಡೆಯಲು ಯಾವುದೇ ಸೂಕ್ತ ಕಾರಣ ಕಂಡುಬಂದಿಲ್ಲ ಅಂತ ಹೇಳಿ ಮನವಿಯನ್ನ ತಳ್ಳಿಹಾಕಿದೆ. ನ್ಯಾಯಾಲಯದ ಅಭಿಪ್ರಾಯದ ಪ್ರಕಾರ ಪ್ರಕರಣದಲ್ಲಿ ಆರೋಪಗಳು ಗಂಭೀರವಾಗಿರುವುದರಿಂದ ತನಿಖೆ ನಡೆಯಬೇಕು ಮತ್ತು ಸತ್ಯಾಸತ್ಯತೆ ಹೊರಬರಬೇಕು. ನ್ಯಾಯಾಲಯದ ಸಂದೇಶ. ನ್ಯಾಯಾಲಯದ ಈ ತೀರ್ಪು ಕೇವಲ ಒಂದು ಪ್ರಕರಣಕ್ಕೆ ಸೀಮಿತವಾಗಿಲ್ಲ. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿತನದ ಮಹತ್ವವನ್ನ ನೆನಪಿಸುವ ನಿರ್ಧಾರವಾಗಿದೆ. ಎಂಎಲ್ಸಿ ದಾಖಲೆಗಳು ನ್ಯಾಯಾಲಯದಲ್ಲಿ ಪ್ರಮುಖ ಸಾಕ್ಷಿಗಳಾಗಿ ಪರಿಗಣಿಸಲಾಗುತ್ತೆ. ಅಪಘಾತ, ದೌರ್ಜನ್ಯ ಅಥವಾ ಅಪರಾಧ ಪ್ರಕರಣಗಳಲ್ಲಿ ಈ ದಾಖಲೆಗಳು ತನಿಖೆಯ ದಿಕ್ಕನ್ನ ನಿರ್ಧರಿಸುವ ಸಾಮರ್ಥ್ಯ ಹೊಂದಿವೆ. ಹೀಗಾಗಿ ಈ ದಾಖಲೆಗಳಲ್ಲಿ ಯಾವುದೇ ರೀತಿಯ ಕೃತಕತೆ ಅಥವಾ ತಪ್ಪು ಮಾಹಿತಿಯನ್ನ ಸೇರಿಸೋದು ಗಂಭೀರ ಅಪರಾಧವಂತ ಪರಿಗಣಿಸಲಾಗುತ್ತೆ. ವಿಮಾ ವಂಚನೆ. ಇತ್ತೀಚಿನ ವರ್ಷಗಳಲ್ಲಿ ವಿಮಾ ವಂಚನೆ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ವರದಿಗಳು ಹೇಳುತ್ತಿವೆ. ಕೆಲವರು ಅಪಘಾತ ಅಥವಾ ಗಾಯದ ಪ್ರಕರಣವನ್ನ ಹೆಚ್ಚಾಗಿ ತೋರಿಸಿ ವಿಮಾ ಕಂಪನಿಗಳಿಂದ ಹೆಚ್ಚಿನ ಪರಿಹಾರ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎನ್ನೋ ಆರೋಪಗಳು ಕೇಳಿಬರುತ್ತಿವೆ. ಕೆಲ ಸಂದರ್ಭಗಳಲ್ಲಿ ವೈದ್ಯಕೀಯ ದಾಖಲೆಗಳನ್ನು ದುರುಪಯೋಗ ಮಾಡಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿಬರುತ್ತಿವೆ. ಇದೇ ಕಾರಣದಿಂದ ವಿಮಾ ಕಂಪನಿಗಳು ಕೂಡ ಈಗ ಪರಿಶೀಲನೆ ಪ್ರಕ್ರಿಯೆಯನ್ನ ಕಠಿಣಗೊಳಿಸುತ್ತಿವೆ. ವೈದ್ಯಕೀಯ ಕ್ಷೇತ್ರದ ಮೇಲೆ ಪರಿಣಾಮ. ಇಂಥ ಪ್ರಕರಣಗಳು ವೈದ್ಯಕೀಯ ವೃತ್ತಿಯ ಮೇಲೆ ಸಮಾಜದಲ್ಲಿ ಇರುವ ವಿಶ್ವಾಸವನ್ನ ಕುಗ್ಗಿಸುವ ಅಪಾಯವಿದೆ. ವೈದ್ಯರು ಸಮಾಜದಲ್ಲಿ ಅತ್ಯಂತ ಗೌರವಯುತ ಸ್ಥಾನ ಹೊಂದಿರುವ ವೃತ್ತಿಪರರಾಗಿದ್ದಾರೆ. ಆದರೆ ಕೆಲವು ಪ್ರಕರಣಗಳಲ್ಲಿ ನಡೆಯುವ ದುರುಪಯೋಗದಿಂದ ಸಂಪೂರ್ಣ ವ್ಯವಸ್ಥೆಯ ಮೇಲೆ ಅನುಮಾನಗಳು ಮೂಡುವ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ವೈದ್ಯಕೀಯ ವೃತ್ತಿಯಲ್ಲಿ ನೈತಿಕತೆ ಮತ್ತು ಜವಾಬ್ದಾರಿತನ ಅತ್ಯಂತ ಮುಖ್ಯವಾಗುತ್ತೆ. ತನಿಖೆಯ ಮಹತ್ವ. ನ್ಯಾಯಾಲಯ ತನಿಖೆಗೆ ತಡೆ ನೀಡದೆ ಮುಂದುವರಿಯಲು ಅವಕಾಶ ನೀಡಿರುವುದರಿಂದ ಈ ಹಿನ್ನೆಲೆಯಲ್ಲಿ ಮಹತ್ವದ ನಿರ್ಧಾರವಾಗಿದೆ. ತನಿಖೆಯ ಮೂಲಕ ಪ್ರಕರಣದ ಸತ್ಯಾಸತ್ಯತೆ ಹೊರಬಂದರೆ ಮಾತ್ರವೇ ನ್ಯಾಯ ವ್ಯವಸ್ಥೆಯ ಮೇಲೆ ಸಾರ್ವಜನಿಕ ವಿಶ್ವಾಸ ಬಲವಾಗುತ್ತೆ. ಆರೋಪಗಳು ಸಾಬೀತಾದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಆರೋಪಗಳು ತಪ್ಪು ಅಂತ ತೋರಿದ್ರೆ ಸಂಬಂಧಿತ ವ್ಯಕ್ತಿಗೆ ನ್ಯಾಯ ದೊರೆಯುತ್ತೆ. ಅಂತಿಮವಾಗಿ ಒಂದೇ ಪ್ರಕರಣದಲ್ಲಿ 4 ಎಂಎಲ್ಸಿ ದಾಖಲೆಗಳನ್ನು ಸೃಷ್ಟಿಸಿ ವಿಮಾ ಕಂಪನಿಗೆ ವಂಚನೆ ಮಾಡಲು ಯತ್ನಿಸಲಾಗಿದೆ ಎಂಬ ಆರೋಪದ ಹಿನ್ನೆಲೆ ನಡೆದಂಥ ನ್ಯಾಯಾಂಗ ಬೆಳವಣಿಗೆ ವೈದ್ಯಕೀಯ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ.
ಕರ್ನಾಟಕ ಹೈಕೋರ್ಟ್ ತನಿಖೆಗೆ ತಡೆ ನೀಡಲು ನಿರಾಕರಿಸಿರುವುದು ಪಾರದರ್ಶಕ ತನಿಖೆಯ ಅಗತ್ಯತೆಯನ್ನ ಒತ್ತಿ ಹೇಳುವ ನಿರ್ಧಾರವಾಗಿದೆ. ಸತ್ಯಾಸತ್ಯತೆ ಏನೇ ಇರಲಿ, ಇಂಥ ಪ್ರಕರಣಗಳು ಸಮಾಜಕ್ಕೆ ಒಂದು ಮಹತ್ವದ ಪಾಠ ನೀಡುತ್ತೆ. ಯಾವುದೇ ವೃತ್ತಿಯಲ್ಲಿ ನೈತಿಕತೆ ಮತ್ತು ಪ್ರಾಮಾಣಿಕತೆ ಉಳಿಯಬೇಕಾದ್ರೆ ಕಾನೂನು ಮತ್ತು ಜವಾಬ್ದಾರಿತನ ಎರಡೂ ಸಮಾನವಾಗಿ ಕಾರ್ಯನಿರ್ವಹಿಸಬೇಕು. ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಭಾಗದಲ್ಲಿ ಶಾಸಕರ ಮೇಲೆ ಆರೋಪಗಳು ಬರುವುದು ಸಹಜ. ಆದರೆ ಈ ಪ್ರಕರಣದಲ್ಲಿ ಬುದ್ಧಿವಂತರ ಚಾವಡಿಯಲ್ಲಿ ಇರುವ ಈ ಎಂಎಲ್ಸಿಗಳಿಗೂ ಆಸೆ ತಪ್ಪಿಲ್ಲ.